ಕೇಳ್ಕೊತೀನಿ, ಅಭಯಾರಣ್ಯ ಉಳಿಸು, ಪ್ರಾಣಿಗಳನ್ನ ಉಳಿಸು, ಜಂತುಗಳನ್ನ ಉಳಿಸು. ನಮ್ ಜನ ಉದ್ಧಾರ ಆಗಲ್ಲ ರೀ. ರೆಡ್ ಅಲರ್ಟು, ಯೆಲ್ಲೋ ಅಲರ್ಟು ಅಂತ ಏನೇನೋ ಹೇಳ್ತಾ ಇದ್ರಲ್ಲ, ಸಾಲಪ್ಪ ಇದ್ರದ್ದು. ಇದೆಲ್ಲ ತಿಂಡಿ ಗಿಂಡಿ ಮಾಡ್ಕೊಂಡು ಬೇರೆ ಯಾವ್ದಾರ ಪ್ಲೇಸ್ ನೋಡ್ಕೊಂಡು ಹೋಗೋದು ಬೆಟ್ರು. ಅಯ್ಯೋ ಫಿಶ್ ಆ ಶಿಪ್ಗಿಂತ ಜಾಸ್ತಿ ಬರ್ತಿದೆ ರೀ, ತಿನ್ಕೊಂತ ಇದೆ ಶಿಪ್ನೆ. ನೇತ್ರಾವತಿ ಅಂತೂ ಫುಲ್ಲು ತುಂಬ ಹರಿತಾ ಇದೆ, ಮಜ್ಜಾ ಆಗಿದೆ. ಬ್ರಿಡ್ಜ್ ಮೇಲೆ ಇದ್ರೆ ಸಖತ್ ಜೋರ್ ಬರ್ತಿತ್ತು. ನೋಡಿ ಈ ಕಡೆ ನೋಡಿ, ಫುಲ್ ತುಂಬ ಹೋಗ್ಬಿಟ್ಟಿದೆ. ಮಳೆ ಅಂತೂ ಸಿಕ್ಕಾಪಡೆ. 6 o'clock ರೀಚ್ ಆದೆ. ಅದಾದಮೇಲೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಸುಸ್ತಾಗ್ಬಿಟ್ಟಿತ್ತು. ಹಂಗಾಗಿ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಬರೋಷ್ಟರಲ್ಲಿ ಟೈಮ್ ಆಯಿತು. ಈಗ ಡಿನ್ನರ್ ಆಯಿತು. ಹೋಟೆಲಲ್ಲಿ ಮಾಡಲಿಲ್ಲ ಡಿನ್ನರು, ಭಯಾನಕ ಬ್ಲೇಡ್ ಸೀನ್ಸ್ ಇದ್ದಂಗೆ ಕಾಣಿಸ್ತು. ಹಂಗಾಗಿ ಯಾಕೆ ಸುಮ್ಮನೆ ಬ್ಲೇಡ್ ಹಾಕ್ಸ್ಕೊಳ್ಳೋದು ಅಂತ ಅಂದ್ಬಿಟ್ಟು ಇಲ್ಲ ಹೊರಗಡೆ ಬಂದು ಇಲ್ಲ ಡಿನ್ನರೆಲ್ಲ ಆಯಿತು. ಈಗ ಸೀದಾ ಹೋಗಿ ತಾಚೆ ಒಂದೇ ಸರಿ ಮಂಕೊಂಬಿಟ್ರೆ ಆಮೇಲೆ ಇಲ್ಲಿಂದ ಒಂದು 100 meters ಅಷ್ಟೇ ಬೀಚು. ನಾಳೆ ಬೆಳಗ್ಗೆ ಹಂಗೆ ಹೋಗಿ ಬೆಳಗ್ಗೆ ಸನ್ರೈಸ್ ಎಲ್ಲ ಸಿಗೋ ಸೀನ್ಸ್ ಎಲ್ಲ ಇಲ್ಲ 100%, ಅದಂತೂ ಫಿಕ್ಸು. ಏನಂತಂದರೆ ಬೆಳಗ್ಗೆ ಹೋಗ್ಬಿಟ್ಟು ಒಂದು ರೌಂಡು ಬೀಚ್ ವಾಕಿಂಗ್ ಎಲ್ಲ ಮಾಡಿಕೊಂಡು ಬರಬೇಕಷ್ಟೇ. ಬೀಚ್ ವಾಕಿಂಗ್ ಎಲ್ಲ ಮಾಡ್ಕೊಂಡು ಬರಬೇಕು ಅಂದರೆ ಈಗ ಬೇಗ ಹೋಗಿ ಪಾಚ್ಕೋಬೇಕು, ಓಕೆನಾ? ಹಲೋ. ಸೊ 21st July 9:30 ಆಗಿದೆ. ನೆನ್ನೆ ಹೇಳ್ದಾಗೆ ನಾನು ಇದ್ದಿದ್ದ ಸ್ಟೇಯಿಂದ ಜಸ್ಟ್ 100 meters ಅಷ್ಟೇ ಬೀಚ್ ಇದ್ದಿದ್ದು. ಹಾಗಾಗಿ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಇಲ್ಲಿ ಬೀಚ್ ಕಡೆ ಬಂದೆ. ಮೆಸ್ಮರೈಸಿಂಗ್ ಆಗಿದೆ ಮಾತ್ರ. ಯಾಕೆ ಅಂತ ಗೊತ್ತಾ? ಒಬ್ಬನೂ ಇಲ್ಲ, ಇಡೀ ಬೀಚಲ್ಲಿ ಒಬ್ಬನೂ ಇಲ್ಲ. ಜೊತೆಗೆ ರೆಡ್ ಅಲರ್ಟು, ಯೆಲ್ಲೋ ಅಲರ್ಟು ಅಂತ ಏನೇನೋ ಹೇಳ್ತಾ ಇದ್ರಲ್ಲ, ಅದೂ ಇಲ್ಲ. ಏನು ಕ್ಲೀನಾಗಿದೆ, ಕಾಮಾಗಿದೆ. ಸಮುದ್ರ ಇರೋ ಪರ ಕಸನೆಲ್ಲ ಎತ್ಬಿಟ್ಟು ಈಚೆ ಬಿಸಾಕೊಂಡಿದೆ, ಅದಷ್ಟೇ ಕ್ಲೀನ್. ಅದು ಕ್ಲೀನಾಗಿ ಹೋಗ್ಬಿಟ್ಟಿದೆ. ಗಾಡಿ ನಿಲ್ಸೋಕ್ಕೂ ಕೂಡ ಒಂದು ಜಾಗ ಸಿಕ್ಬಿಡ್ತು. ಸಕ್ಕದಾಗಿದೆ. ಇವತ್ತಿನ ಮಾರ್ನಿಂಗ್ ಅಂತೂ ಪೀಸ್ಫುಲ್ ಆಗಿದೆ. ನೋಡಿ ಸಮುದ್ರ ನೋಡಿ ಏನು ಕಾಮಾಗಿದೆ ನೋಡಿ, ಒಬ್ಬನೂ ಇಲ್ಲ. ಸಕ್ಕದಾಗಿದೆ. ಗಾಡಿ ನಿಲ್ಸಿರೋ ಜಾಗ ತೋರಿಸ್ತೀನಿ ನೋಡಿ, ಅದು ಕೂಡ ಸಿ ವ್ಯೂನ ಎಂಜಾಯ್ ಮಾಡ್ತಾ ಇದೆ ನನ್ನ ಗಾಡಿ. ನೋಡಿ ಹೆಂಗ್ ಒಳ್ಳೆ ಸಿ ವ್ಯೂ ಎಂಜಾಯ್ ಮಾಡ್ತಾ ಇದೆ ಗಾಡಿ. ನಮ್ಮ ಜನ ಉದ್ಧಾರ ಆಗಲ್ಲ ರೀ. ಇಲ್ಲ ಪ್ಲಾಸ್ಟಿಕ್ಕು, ಆಮೇಲೆ ವಿಸ್ಕಿ ಬಾಟಲ್ಸು ಎಲ್ಲ ಇಲ್ಲೇ ತಗೊಂಬಂದು ಬಿಸಾಕ್ಯಾರೆ. ಸಮುದ್ರ ಪಾಪ ಅದನ್ನು ತಗೊಂಬಂದು ಎಲ್ಲ ಈಚೆಗೆ ಬಿಸಾಕಿದೆ ವಾಪಸ್ಸು. ಬುದ್ಧಿ ಕಲಿಯಲ್ಲ ನೋಡಿ. ನೋಡಿ ಸೂರತ್ಕಲ್ ಬೀಚ್ ಪಕ್ಕದ ರೋಡೇನೆ ಇದು. ನೋಡಿ ಇಲ್ಲಿ ಬೀಚು ಇದೆ. ಬೀಚ್ ಸಖತ್ತಾಗಿದೆ ಈ ಡ್ರೈವು. ನೋಡಿ ನವಿಲು, ಬಾಯ್ಸ್ ಎಲ್ಲ ನಿಂತಿಯಾರ ಇಲ್ಲಿ. ನೋಡಿ ಇದೆ ಸೂರತ್ಕಲ್ ಲೈಟ್ ಹೌಸ್ ಇದು. ಇಲ್ಲಿಂದ ಮುಂದೆ ಒಂದು ಶಿಪ್ ಇದೆ. ಆ್ಯಕ್ಚುಲಿ ಶಿಪ್ ಎಲ್ಲ ಕಾಣಿಸ್ತಾ ಇಲ್ಲ, ಅದಕ್ಕಿಂತ ತುಂಬ ದೂರ ಮುಂದೆ ಹೋಗ್ಬೇಕು ಅಂತ ಅನ್ಸುತ್ತೆ. ಹೊಟ್ಟೆ ಎಲ್ಲ ಕವ ಅಂತ ಐತೆ. ಮಳೆ ಸ್ಟಾರ್ಟ್ ಆಯಿತು ನೋಡಿ. ಲಾಸ್ಟ್ ಟೈಮ್ ಫೋಟೋ ಶೂಟ್ಗೆ ಅಂತ ಬಂದಾಗ ಇಲ್ಲಿಂದ ಇಳಿದು ಒಳಗಡೆ ಹೋಗಿದ್ವಿ, ಅಲ್ಲೆಲ್ಲ ಶೂಟ್ ಮಾಡ್ಕೊಂಡ್ಬಂದಿದ್ವಿ. ಈಗ 2 ನಿಮಿಷಕ್ಕೆ ಮುಂಚೆ ಮಳೆ ಇರಲಿಲ್ಲ ನೋಡಿ, ಆಗಲೇ ಮಳೆ ಸ್ಟಾರ್ಟು ಸರಿಯಾಗಿ ಹೊಡಿತಾ ಇದೆ. ಬಂದಿರೋ ಮಳೆಗೆ ಬಂದಿರೋ ವೇವ್ಸ್ಗೆ ಮುಚ್ಚೋಗ್ಬಿಟ್ಟಿದೆ, ಫುಲ್ಲು ಶಿಪ್ಪೆ ಮುಳುಗೋಗ್ಬಿಟ್ಟಿದೆ. ಲಾಸ್ಟ್ ಟೈಮ್ ಬಂದಾಗ ಹಂಗೆ ಇತ್ತು ಅಯ್ಯೋ ಫಿಶ್ ಆ ಶಿಪ್ಗಿಂತ ಜಾಸ್ತಿ ಬರ್ತಿದೆ ರೀ, ಅಷ್ಟು ದೊಡ್ಡ ವೇವ್ಸು. ಅದೇ ಶಿಪ್ಪು, ಆ ಶಿಪ್ ಅಂತಾನೆ ಅನಿಸ್ತಾ ಇಲ್ಲ ನೋಡಿ, ತಿನ್ಕೊಂತ ಇದೆ ಶಿಪ್ನೆ. ಸಮುದ್ರ ಸವಸ ಬೇಡಪ್ಪ ದೇವ್ರೆ. ಕ್ಯಾಮ್ರಾ ತುಂಬಾ ಚಿಕ್ಕದಾಗಿ ಕಾಣಿಸ್ತಿರ್ಬೋದು ಆ ಶಿಪ್ಪು, ಬಟ್ ಭಯಾನಕ ದೊಡ್ಡದಿದೆ ಮಾತ್ರ. ಅದ್ರ ಒಳಗಡೆಯಿಂದನೇ ಬರ್ತಿದೆ ಹೋಗಿ ವೇವ್ಸು. ಇನ್ನೊಂದು ಸ್ವಲ್ಪ ಇಲ್ಲೇ ಇದ್ರೆ
ಪಾಪ ಯಾಕೆ ಬೇಕು ಸುಮ್ಮನೆ ಸೀದಾ ಕಳಿಸ್ಕೊಡೋದು ಯಾಕೋ ಬೆಟ್ರು ಅನ್ನಿಸ್ತಾ ಇದೆ. ಸವಾಸ ಅಲ್ಲಪ್ಪ ಇದ್ರದ್ದು. ಸೀದಾ ಎಲ್ಲ ತಿಂಡಿ ಗಿಂಡಿ ಮಾಡ್ಕೊಂಡು ಬೇರೆ ಯಾವ್ದಾರ ಪ್ಲೇಸ್ ನೋಡ್ಕೊಂಡು ಹೋಗೋದು ಬೆಟ್ರು. ಅಯ್ಯೋ ಶಿವ ರಾಮ. ಅಣ್ಣ ಓಕೆ ಗೈಸ್ ಬಾಯ್. ಹೇಳಕ್ ಇಷ್ಟಪಡ್ತೀರಿ. ಓಕೆ ಫ್ರೆಂಡ್ಸ್ ಬಾಯ್. ಛತ್ರಿ ಎಲ್ಲ ಕಿತ್ತೋಗ್ತಾ ಇದೆ ನಂದು. ಇಲ್ಲೇ ಲೈಟ್ ಹೌಸ್ ಹತ್ರ ಬಂದಿದ್ದೆ. ಒಳ್ಳೆ ಬ್ರೆಡ್ ಆಮ್ಲೆಟ್ ಮಾಡ್ತಾ ಇದ್ರು ಇಲ್ಲೇ ತಿನ್ಕೊಂಡು ಬ್ರೇಕ್ಫಾಸ್ಟ್ನ ಜೈ ಜೈ ಧಿಕಾರ ಅನ್ನಿಸ್ಬಿಡ್ತೀನಿ ಇಲ್ಲೇ. ನೋಡಿ ಇದೇ ನಂದಿನಿ ನದಿ. ಇದು ಹೀಗೆ ಹೋಗಿ ಮುಂದೆ ಹೋಗಿ ಹಿಂಗೆ ಹೋಗಿ ಇಲ್ಲಿಂದ ಹೋಗಿ ಲೆಫ್ಟ್ಗೆ ಅಲ್ಲಿ ಜಾಯ್ನ್ ಆಗುತ್ತೆ ಸಮುದ್ರಕ್ಕೆ. ಜಾಯ್ನ್ ಆಗೋ ಪ್ಲೇಸಿಗೆ ಬಿಡ್ತಾ ಇಲ್ಲ ನೋಡಿ. ಇಲ್ಲಿಂದನೇ ಒಳಗೆ ಹೋಗ್ಬೇಕಿತ್ತು. ಇಲ್ಲಿಂದ ಒಳಗೆ ಹೋದರೆ ನದಿ ಸಮುದ್ರಕ್ಕೆ ಸೇರುವಂಥ ಜಾಗ ಅದು. ನೋಡಲ್ಲಿ ಬೈಕಲ್ಲಿ ಬರ್ತೀಯಾರಲ್ಲ ಅವ್ರು ಬಿಡಲಿಲ್ಲ ಒಳಗಡೆ. ಅಪಾಯದ ಮಟ್ಟ ದಾಟ್ಬಿಟ್ಟಿದೆ ಸರ್, ಒಳಗೆ ಹೋಗಂಗಿಲ್ಲ ಅಂತಂದರು. ಹಾಗಾಗಿ ಇಷ್ಟೇ ನಮ್ಮ ಭಾಗ್ಯ. ನೋಡಿ ಬಾಯ್ಸ್ ಎಲ್ಲ ಕ್ರಿಕೆಟ್ ಆಡ್ತಾವ್ರಿ ಇಲ್ಲಿ. ಕ್ರಿಕೆಟ್ಗೆ ಜಾಗ ಅಂತೆಲ್ಲ ಏನೂ ಇರಲ್ಲ, ಕ್ರೇಜ್ ಅಷ್ಟೇ. ಓಕೆ ಸಸಿ ಇತ್ಲು ಬೀಚ್ ಮಾತ್ರ ಕಾಣಕ್ ಸಿಕ್ತು, ಆದ್ರೆ ನದಿ ಹೋಗಿ ಸಮುದ್ರಕ್ಕೆ ಜಾಯ್ನ್ ಆಗುವಂತ ಜಾಗ ನೋಡಕ್ ಸಿಕ್ಲಿಲ್ಲ. ಮತ್ತೆ ಮಂಗ್ಳೂರಿಗೆ ಬಂದ್ಮೇಲೆ ಇಲ್ಲಿ ಪಬ್ಬಾಸ್ಗೆ ಹೋಗ್ತಾ ಇದ್ರೆ ಹೇಗೆ, ಹಂಗಾಗಿ ಪಬ್ಬಾಸ್ಗೆ ಹೋಗಿ ಒಂದೊಂದು ಗಡ್ಬಡ್ ಹಾಕೊಂಡು ಫುಲ್ ಚಿಲ್ ಮಾಡೋಣ. ನೋಡಿ ಇಲ್ಲೇ ಇದೆ ಪಬ್ಬಾಸು. ಇಲ್ಲಿಗೆ ಬರೋದಕ್ಕೆ ನಾನು ಸ್ಟೇಯಿಂದ 22 ಕಿಲೋಮೀಟ್ರ್ ಬರಬೇಕಾಯ್ತು. ಭಯಾನಕ ರಶ್ ಅವ್ರೆ. ನೋಡೋಣ ಹೇಗಿದೆ, ಟೇಸ್ಟ್ ಮಾಡೋಣ ಗಡ್ಬಡ್. ನಾನೇ 30. 30 ಒಳಗೆ ಹೋಗ್ಬೋದಾ ಇದು? ಬಂದಿದೆ ಗಡ್ಬಡ್ಡು. 3 ಫ್ಲೇವರ್ ಮಿಕ್ಸ್ ಮಾಡಿದ್ದಾರೆ, ಚೆನ್ನಾಗಿದೆ. ನೋಡೋಣ ಟೇಸ್ಟ್ ಮಾಡೋಣ. ಹಲೋ, ಗುಡ್ ಮಾರ್ನಿಂಗ್. ಟೈಮ್ 10:30 ಆಗಿದೆ. ನೆನ್ನೆ ಎಲ್ಲ ಏನು ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಸಂಜೆ ಫುಲ್ ಮಳೆ ಅಂದರೆ ಮಳೆ, ಎಲ್ಲೂ ಹೊರಗೆ ಹೋಗೋಕ್ಕಾಗಲಿಲ್ಲ, ಅಷ್ಟು ಮಳೆ ಬಂದ್ಬಿಡ್ತು. ಈಗ ಬಿಟ್ಟಿದ್ದೀನಿ. ನಾನು ಇದ್ದಿದ್ದ ಸ್ಟೇಯಿಂದ ಆಲ್ಮೋಸ್ಟ್ ಒಂದು 8 hours ತೋರಿಸ್ತಾ ಇದೆ. ಸೊ ಇಲ್ಲಿಗೆ ಈ ಮ್ಯಾಂಗ್ಳೂರು ಸೋಲೋ ಡ್ರೈವ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಅವ್ರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. See you in next video and Varun vlogs for you.